ಹೇಳ್ತಾರೆ ಮಕ್ಕಳು ಚಾನಲ್ ಸ್ನೇಹಿತ ಇಲ್ಲ ನೋಡ್ತಾ ಹೋದರೆ ಸಾಮಾನ್ಯ ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಪೇಪರ್ ಬಿಡ್ತಾ ಹೋಗೋಣ ಸ್ನೇಹಿತ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಗುಣ ದೋಷ ಅಲಂಕಾರ ಇತ್ಯಾದಿಗಳನ್ನ ಹೀಗೆ ಕರೆಯುತ್ತಾರೆ. ಗುಣ ದೋಷ ಅಲಂಕಾರ ಇತ್ಯಾದಿಗಳನ್ನು ಹೀಗೆ ಕರೆಯುತ್ತಾರೆ. ಕಾವ್ಯ ರೀತಿ, ಕಾವ್ಯ ಲಕ್ಷಣ, ಕಾವ್ಯ ಪರಿಕರ, ಕಾವ್ಯ ವ್ಯಾಪ್ತಿ. ಸೊ ಆಪ್ಷನ್ ನೋಡ್ತಾ ಹೋದಾಗ ಸ್ನೇಹಿತರೆ ಆಪ್ಷನ್ ಬಿ ಕಾವ್ಯದ ಒಂದು ಲಕ್ಷಣಗಳನ್ನ ನೋಡ್ತಾ ಹೋಗ್ತೀವಿ. ಗುಣ ದೋಷ ಅಲಂಕಾರ ಲಕ್ಷಣಗಳಾಗಿರುತ್ತೆ ಸ್ನೇಹಿತರೆ. ಸೊ ನಾವು ಈ ಗುಣಗಳು ದೋಷ ಮತ್ತು ಅಲಂಕಾರ. ಸೊ ಭಾರತೀಯ ಕಾವ್ಯಶಾಸ್ತ್ರದಲ್ಲಿ ಕಾವ್ಯದ ಸೌಂದರ್ಯದ ಗುಣಮಟ್ಟವನ್ನ ಮೌಲ್ಯಮಾಪನ ಮಾಡಲು ಬಳಸ್ತಕ್ಕಂಥ ಮೂಲಭೂತ ಪರಿಕಲ್ಪನೆಗಳಾಗಿರುತ್ತವೆ. ಸೊ ಹಾಗಾಗಿ ನಾವು ಕಾವ್ಯಗಳನ್ನು ಲಕ್ಷಣಗಳಂತ ಹೇಳ್ಬೋದಾಗಿರುತ್ತೆ. ಸೊ ಗುಣಗಳು ಸೌಂದರ್ಯವನ್ನು ಹೆಚ್ಚಿಸುತ್ತೆ, ದೋಷಗಳು ಅದರಿಂದ ಗಮನವನ್ನು ತಡೆಯುವಂತಕ್ಕಂಥದ್ದಾಗಿರುತ್ತೆ. ಮತ್ತು ಅಲಂಕಾರವನ್ನು ಸೇರಿಸಿಕೊಂಡು ಭಾಷಣದ ಆಕೃತಿಗಳು ಅಥವಾ ಚೈತ್ಯ ಅಂಶಗಳಾಗಿರುತ್ತೆ. ಸೊ ಟೋಟಲ್ ನೋಡ್ತಾ ಹೋದ್ರೆ ಇದು ಒಂದು ಕಾವ್ಯದ ಒಂದು ಲಕ್ಷಣಗಳಲ್ಲಿ ಬರ್ತಕ್ಕಂಥ ಒಂದು ಅಂಶಗಳಾಗಿರುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋದ್ರೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಂತ ಹೇಳಿದ್ರೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕವಿರಾಜ ಮಾರ್ಗ, ಪಂಚತಂತ್ರ, ವಿಕ್ರಮಾರ್ಜುನ ವಿಜಯ, ಒಡ್ಡಾರಾಧನೆ. ಸೊ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಹೇಳಿದ್ರೆ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಬರುತ್ತೆ. ಶಿವಕೋಟ್ಯಾಚಾರ್ಯರು ಇದು ಕನ್ನಡ ಮೊದಲ ಗದ್ಯ ಕೃತಿ. ಇನ್ನು ಉಳಿದಂತೆ ನೋಡ್ತಾ ಹೋದ್ರೆ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದಾಗಿದೆ. ಶ್ರೀ ವಿಜಯ ಕನ್ನಡ ಮೊದಲ ಲಕ್ಷಣ ಗ್ರಂಥ ಆಗಿದೆ ಸ್ನೇಹಿತರೆ. ಅಂಡ್ ಪಂಚತಂತ್ರ ಬಂದು ದುರ್ಗಸಿಂಹ ರಚನೆ ಮಾಡಿರ್ತಕ್ಕಂಥದ್ದು ದುರ್ಗಸಿಂಹ. ಅಂಡ್ ವಿಕ್ರಮಾರ್ಜುನ ವಿಜಯ ಬಂದು ಪಂಪ ರಚನೆ ಮಾಡಿರ್ತಕ್ಕಂಥದ್ದು ವಿಕ್ರಮಾರ್ಜುನ. ಕನ್ನಡಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕೃತಿಗಳ ಆಗಿರುತ್ತೆ. ಇನ್ನು ಪಂಪ ಮತ್ತೊಂದು ಕಾವ್ಯವನ್ನು ಬರೀತಾರೆ ಸ್ನೇಹಿತರೆ, ಅದು ಬಂದು ಆದಿಪುರಾಣ ಆಗಿರುತ್ತೆ. ಆದಿಪುರಾಣ ಬಂದು ಕನ್ನಡದ ಮೊದಲ ಕಾವ್ಯ ಆಗುತ್ತೆ. ಸೊ ಅದು ಪಂಪ ಮಾಡ್ತಾರೆ ಕನ್ನಡ ಮೊದಲ ಕಾವ್ಯ ಆದಿಪುರಾಣ. ನೆಕ್ಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹ ಯಾರು? ಕನಕದಾಸರು, ಪುರಂದರದಾಸರು, ಕುಮಾರವ್ಯಾಸ, ಜಗನ್ನಾಥದಾಸರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹ ಅಂತ ಹೇಳಿದ್ರೆ ಆಪ್ಷನ್ ಬಿ ಪುರಂದರದಾಸರು. ಯಾಕೆ ಅಂತ ಹೇಳಿದ್ರೆ ತೀರ್ಥನ ಬರೀಬೇಕಂತ ಅನ್ಕೊಳ್ತಾರೆ, ಬಟ್ ಅಷ್ಟು ಬರೆಯೋಸಲ ಸಾಧ್ಯ ಆಗೋದಿಲ್ಲ. ಸೊ ಅದು ನೆಕ್ಸ್ಟ್ 25,000 ಬರೀತಾರೆ, ಒಂದೊಂದು 25 ಮರ ಕಂಪ್ಲೀಟ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹ ಬಂದು ಪುರಂದರದಾಸರು ಆಗುತ್ತೆ. ಒಟ್ಟು 5 ಲಕ್ಷ ಕೀರ್ತನೆಗಳು ಬರೀತಾರೆ. ಕನ್ನಡದಲ್ಲಿ ಮೊದಲು ರಗಳೆಯನ್ನು ಬಳಸಿದ ಕವಿ ಯಾರು? ಸೊ ನಾವು ನೋಡಿದ ತಕ್ಷಣ ಆನ್ಸರ್ ಏನು ಹೇಳ್ತೀವಿ? ಹರಿಹರ ಅಂತ ಹೇಳ್ತೀವಿ. ಯಾಕಂದ್ರೆ ರಗಳೆಯ ಕವಿ ಹರಿಹರ ಅಂತ ಹೇಳ್ತೀವಿ. ರಗಳೆಯ ಕವಿ ಹರಿಹರ ಅಥವಾ ರಗಳೆಯ ಪಿತಾಮಹ ಹರಿಹರ ಬರ್ತಾರೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಹರಿಹರ ಅಂತ ಹೋಗ್ತೀವಿ. ಆಗ ಆನ್ಸರ್ ತಪ್ಪಾಗಿರುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ರಗಳೆಯನ್ನು ಬಳಸಿದಂಥ ಕವಿ ಅಂತ ಹೇಳಿದ್ರೆ ಪಂಪ ಬರ್ತಾರೆ ಸ್ನೇಹಿತರೆ. ಆಪ್ಷನ್ ಎ ಪಂಪ ಮೊದಲ ಬಾರಿಗೆ ಈ ಒಂದು ಮಂಡಾನಿಲ ರಗಳೆ ಅಂತ ಇದೆಯೋ ಮಂಡಾನಿಲ ರಗಳೆ. ಸೊ ಇದರಲ್ಲಿ ಮೊದಲ ಬಾರಿಗೆ ತನ್ನ ಒಂದು ಕಾವ್ಯ ಅಥವಾ ಕೃತಿಯನ್ನು ರಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದನ್ನ ಮಟ್ಟ ರಗಳೆ ಅಂತ ಬರೀತಾರೆ. ಫಸ್ಟ್ ಮೊದಲ ಬಾರಿಗೆ ಈ ಒಂದು ಮಂಡಾನಿಲ ಬದಲಾಗಿ ಮಟ್ಟ ರಗಳೆ ಅಂತಕ್ಕಂಥ ಒಂದು ಪದದಿಂದ ಒಂದು ಪಂಪ ಯೂಸ್ ಮಾಡ್ತಕ್ಕಂಥದ್ದು ಆಗುತ್ತೆ. ಅದಾದ ನಂತರ ಪೊನ್ನನಿ ಸಹ ತನ್ನ ಒಂದು ಶಾಂತಿ ಪುರಾಣ ಏನು ಕೃತಿ ಇದೆಯೋ ಪೊನ್ನ ರಚನೆ ಮಾಡ್ತಾರೆ. ಸೊ ಅವರು ಸಹ ಈ ಒಂದು ಮಂಡಾನಿಲ ರಗಳೆನ ತನ್ನ ಒಂದು ಕೃತಿ ಬಳಕೆಯನ್ನು ಮಾಡ್ತಕ್ಕಂಥದ್ದು ಆಗುತ್ತೆ. ಸೊ ಅದಾದ ನಂತರ ಎಲ್ಲ ಬರ್ತಾ ಹೋಗ್ತಾರೆ ಸ್ನೇಹಿತರೆ. ಬಟ್ ಇಲ್ಲಿ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ ಪಂಪ ಬರುತ್ತೆ. ಕನ್ನಡದಲ್ಲಿ ಮೊದಲು ರಗಳೆಯನ್ನು ಬರೆದಂಥ ಕವಿ ಪಂಪ. ಆದರೆ ರಗಳೆಯ ಕವಿ ಅಥವಾ ರಗಳೆಯ ಪಿತಾಮಹ ಬಂದು ಹರಿಹರ ಆಗಿರುತ್ತೆ. ಒಟ್ಟು ನಾವು 3 ರೀತಿಯಲ್ಲಿ ಒಂದು ರಗಳೆಯನ್ನು ನೋಡ್ತಾ ಹೋಗ್ತೀವಿ. ಉತ್ಸಾಹ ರಗಳೆ, ಲಲಿತ ರಗಳೆ, ಮಂಡಾನಿಲ ರಗಳೆ 3 ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿದೆ. ರಗಳೆಯ ಒಂದು ತತ್ವ ರೂಪ ರಜತ. ರಗಳೆಯ ತದ್ಭವ ರೂಪ ರಜತ ಆಗ್ತದೆ. ಸೊ ರಾಘವಾಂಕ ಬಂದು ಷಟ್ಪದಿಯ ಧರ್ಮ ರಾಘವಾಂಕ. ಅಂತ, ಈಗ, ಹಾಗೆ, ಮೇಲೆ, ಒಡನೆ ಇಲ್ಲಿರುವ ಪದಗಳ ವ್ಯಾಕರಣ ಅಂಶದ ವಿಶೇಷ ಏನಂತ ಕೇಳಿದರೆ ಸಾಮಾನ್ಯ ಅವ್ಯಯ, ಕ್ರಿಯಾರ್ಥಕ
ಸಂಬಂಧಾರ್ಥಕ ಅವ್ಯಯ, ಅವಾಧಾರಣಾರ್ಥಕ ಅವ್ಯಯ. ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥದ್ದಲ್ಲಿ ಆಪ್ಷನ್ ಡಿ ನ ನೋಡ್ತಾ ಹೋದಾಗ ಅವಾಧಾರಣಾರ್ಥಕ ಅಂತಂದ್ರೆ ಒಂದು ನಿಶ್ಚಯವಾಗಿ ಖಚಿತವಾಗಿ ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಅವನೇ ಅವನೇ ಅಲ್ಲಿ ಸೊ ನೀವು ಸಂಶಯ ಇರೋದಿಲ್ಲ. ಸೊ ಕಾನ್ಫಿಡೆಂಟ್ ಆಗಿ ಹೇಳ್ತಕ್ಕಂಥದ್ದು ಅವನೇ, ಅದೇ, ಅವಳೇ, ಇವಳೆ, ಇದೇ, ಇವನೇ. ಸೊ ಇದನ್ನೆಲ್ಲ ನಾವು ಅವಾಧಾರಣಾರ್ಥಕ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳಿದಾಗ ಸ್ನೇಹಿತರೆ ಎರಡು ಪದಗಳನ್ನು ಕೂಡಿಸ್ತಕ್ಕಂಥದ್ದಾಗಿರ್ಬೋದು, ಅಂದರೆ ಒಂದು ವಾಕ್ಯನ ಸೇರಿಸ್ತಕ್ಕಂಥದ್ದಾಗಿರ್ಬೋದು. ಆದ್ದರಿಂದ, ಆದರೆ, ಮತ್ತು, ಅಥವಾ. ಸೊ ಇದನ್ನೆಲ್ಲ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಕರಿತಾ ಹೋಗ್ತೀವಿ. ಇನ್ನು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಅಲ್ಲಿ ಕ್ರಿಯೆ ಜರಗಬೇಕು. ಫಾರ್ ಎಕ್ಸಾಂಪಲ್ ಬೇಕು, ಸಾಕು. ಸೊ ಅದೊಂದು ಅವ್ಯಯ ಬರುತ್ತೆ. ಕ್ರಿಯಾ ಪದ ಬರಲ್ಲ, ಕ್ರಿಯಾರ್ಥಕ ಅವ್ಯಯ ಬರುತ್ತೆ. ಸಾಕು, ಬೇಕು, ಉಂಟು, ಹೌದು, ಬೇಡ, ಇದೆಲ್ಲ ಕ್ರಿಯಾರ್ಥಕ ಅವ್ಯಯಕ್ಕೆ ಬರುತ್ತೆ. ಇನ್ನು ಉಳಿದಂತೆ ಅಂತ, ಈಗ, ಹಾಗೆ, ಮೇಲೆ, ಒಡನೆ ಇದೆಲ್ಲ ಬರ್ತಕ್ಕಂಥದ್ದು ಸಾಮಾನ್ಯ ಅವ್ಯಯದ ಅಡಿಯಲ್ಲಿ ಬರ್ತಕ್ಕಂಥ ಪದಗಳಾಗಿರುತ್ತೆ. ಹೆಂಡ ನೆಕ್ಸ್ಟು ಹಳೆಯ ವಸ್ತ್ರ ಎಂಬುದರಲ್ಲಿ ಹಳೆಯ ಎಂಬುದು ಒಂದು ಡ್ಯಾಶ್. ಪ್ರಕಾರವಾಚಕ, ಗುಣವಾಚಕ, ಪರಿಮಾಣವಾಚಕ, ದ್ವಿಗುವಾಚಕ ಅಂತ ಕೊಟ್ಟು. ಸೊ ದ್ವಿಗುಣಕ್ಕಿಂತ ಹೆಚ್ಚಾಗಿ ದಿಗ್ವಾಚಕ ಬರುತ್ತೆ, ದ್ವಿಗುವಾಚಕ ಬರೋದಿಲ್ಲ. ಸೊ ದಿಗ್ವಾಚಕ ಅಥವಾ ದಿಗ್ವಾಚಕ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಹಳೆಯ ಅಂತ ಹೇಳಿದಾಗ ಇಲ್ಲಿ ಒಂದು ವಸ್ತ್ರದ ಒಂದು ಗುಣ ವಿಶೇಷತೆಯನ್ನು ಹೇಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಕೊಡ್ತೀವಿ ಸ್ನೇಹಿತರೆ. ಹಳೆಯ, ಹೊಸದು, ಕೆಂಪು ವಸ್ತ್ರ, ಬಿಳಿ ವಸ್ತ್ರ ಅನ್ನೋ ಒಂದು ವಿಶೇಷತೆ, ಗುಣವಿಶೇಷತೆನೇ ಹೇಳ್ತಕ್ಕಂಥದ್ದು ಗುಣವಾಚಕ ಪದ ಆಗಿರುತ್ತೆ. ಇನ್ನು ಪ್ರಕಾರವಾಚಕ ಅಂತ ಹೇಳಿದಾಗ ಅದು ಒಂದು ವಸ್ತುಗಳ ಒಂದು ನಿಜ ಸ್ಥಿತಿ ಅಥವಾ ರೀತಿಗಳನ್ನ ತಿಳಿಸ್ತಕ್ಕಂಥ ಶಬ್ದವನ್ನು ನಾವು ಪ್ರಕಾರವಾಚಕ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಅಂತ, ಇಂಥ, ಎಂಥ. ಓಕೆ, ಸೊ ಈ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಇಂಥ, ಎಂಥ, ಅಂಥವನು, ಇಂಥವನು, ಎಂಥವನು. ಸೊ ಇದೆಲ್ಲ ನಾವು ಪ್ರಕಾರವಾಚಕ ನೋಡ್ತಾ ಹೋಗ್ತೀವಿ. ಇನ್ನು ಪರಿಮಾಣವಾಚಕ ಅಂತ ಹೇಳಿದಾಗ ಪರಿಮಾಣ ಅಂತ ಹೇಳಿದ್ರೆ ಅಷ್ಟೇ ಅಳತೆ, ಗಾತ್ರ, ತೂಕಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಪರಿಮಾಣ ಮೀನ್ಸ್ ಅಳತೆ ಬರುತ್ತೆ. ಅಳತೆ ಅಂತ ಹೇಳಿದಾಗ ಹಲವು, ಕೆಲವು, ಅಷ್ಟು, ದೊಡ್ಡದು, ಸಮೀಪ, ದೂರ. ಸೊ ಈ ರೀತಿ ತೂಕ, ಅಳತೆ, ಗಾತ್ರವನ್ನು ಮೆನ್ಷನ್ ಮಾಡ್ತಕ್ಕಂಥ ಏನು ಪರಿಮಾಣಗಳಿರುತ್ತೋ ಸೊ ಅದನ್ನು ನಾವು ಪರಿಮಾಣವಾಚಕ ಶಬ್ದಗಳಂತ ಕರಿತೀವಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ, ಹಳೆಯ ಅಂತಕ್ಕಂಥದ್ದು ಒಂದು ಗುಣವಾಚಕ ಶಬ್ದಕ್ಕೆ ಬರ್ತಕ್ಕಂಥ ಒಂದು ಪದ ಆಗಿರುತ್ತೆ. ಸೊ ಕರಿಯ ಆಗಿರ್ಬೋದು, ಬಿಳಿಯ ಆಗಿರ್ಬೋದು, ಹಳೆಯ, ಕೆಂಪು, ಸೊ ಈ ರೀತಿ ಆಗಿರ್ಬೋದು. ಅಥವಾ ಇನ್ನು ದೊಡ್ಡ, ಚಿಕ್ಕ, ಒಳ್ಳೆಯದು, ಕೆಟ್ಟದ್ದು. ಸೊ ಇದೆಲ್ಲ ಗುಣವಿಶೇಷತೆಯನ್ನು ತಿಳಿಸ್ಕೊಡ್ತಕ್ಕಂಥ ಪದಗಳಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ, ಸಂಸ್ಕೃತ ಶಬ್ದಗಳಿಗೆ ದೇಶೀಯ ಶಬ್ದಗಳು ಸೇರಿ ಆಗುವಂಥ ಸಮಾಸ ಯಾವುದಂತ ಕೇಳಿದರೆ. ಸೊ ಸಂಸ್ಕೃತ ಶಬ್ದಗಳಿಗೆ ದೇಶೀಯ ಶಬ್ದಗಳು ಸೇರಿ ಆಗುವ ಸಮಾಸ ಯಾವುದು? ತತ್ಪುರುಷ, ಅರಿಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ. ಇಲ್ಲೇನಾಗುತ್ತೆ ಸ್ನೇಹಿತರೆ, ಸಂಸ್ಕೃತ ಪ್ಲಸ್ ಕನ್ನಡ ಪದಗಳು ಸೇರಿ ಆಗ್ತಕ್ಕಂಥ ಒಂದು ಸಮಾಸ ನಾವು ಅರಿಸಮಾಸ ಅಂತ ಕರಿತೀವಿ. ಆದರೆ ಕೆಲವೊಂದು ಸಮಾಸಗಳೇನಿದೆಯೋ ಸೊ ಅದು ಸಂಸ್ಕೃತ ಪ್ಲಸ್ ಕನ್ನಡ ಎರಡೂ ಶಬ್ದಗಳು ಸೇರಿ ಆಗ್ತಕ್ಕಂಥ ಒಂದು ಸಮಾಸಗಳು ಸಹ ಉದ್ಭವ ಆಗ್ತವೆ ಸ್ನೇಹಿತರೆ. ಸೊ ಅದು ಯಾವುದ್ಯಾವುದಂತ ನೋಡ್ತಾ ಹೋದರೆ ನಾವು ನೋಡಿ, ಅರಿಸಮಾಸ ಅಂತ ಹೇಳಿದಾಗ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವಂಥ ಒಂದು ಸಮಾಸವನ್ನು ನಾವು ಅರಿಸಮಾಸ ಅಂತ ಕರಿತೀವಿ. ಬೇರೆ ಬೇರೆ ಭಾಷೆಯ ಶಬ್ದಗಳನ್ನು ಸೇರಿಸಿ ಸಮಾಸ ಮಾಡಕೂಡದು ಎಂಬ ನಿಯಮ ಇದ್ದರೂ ಸಹ ಭಾಷೆಯಲ್ಲಿ ಇಂತಹ ಪ್ರಯೋಗಗಳು ಹಲವೆಡೆ ಕಂಡು ಬಂದಿದೆ. ಸೊ ಅಂಥ ಸಂದರ್ಭಗಳು ಎಲ್ಲೇನಿಂದ ಹೇಳಿದಾಗ ಸ್ನೇಹಿತರೆ ನೋಡಿ, ಪೂರ್ವ ಕವಿಗಳ ಪ್ರಯೋಗಗಳಲ್ಲಿ ಅಂದರೆ ಹಿಂದಿನ ಒಂದು ಮಾಡಿದರು. ಸೊ ಅಲ್ಲಿ ಕೆಲವೊಂದು ಪದಗಳೇನಾಗಿದೆ ಸಮಾಸ ಪದಗಳಾದರೂ ಸಹ ಅಲ್ಲಿ ಕನ್ನಡ ಪ್ಲಸ್ ಸಂಸ್ಕೃತ ಎರಡೂ ಸಹ ಮಿಕ್ಸ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ತುರಗದ ಅಂತಕ್ಕಂಥದ್ದು ಕನ್ನಡ ಪದ, ದಳ ಅಂತಕ್ಕಂಥದ್ದು ಸಂಸ್ಕೃತ ಪದ. ಸೊ ಎರಡು ಸೇರಿ ತುರದಗಳ ಅಂತಕ್ಕಂಥ ಒಂದು ಪದ ಆಗಿದೆ. ದಳಪತಿ, ದಳದ ಪ್ಲಸ್ ಪತಿ ಇದೇ ರೀತಿ ಆಗಿದೆ. ಮಂಗಳಾರತಿ, ಇದೆಲ್ಲ ಕನ್ನಡ ಪ್ಲಸ್ ಸಂಸ್ಕೃತ ಎರಡು ಕರೆಯೋದಿಲ್ಲ. ಇದನ್ನು ಕೇಳ್ತಾರೆ ಎಕ್ಸಾಮ್ಸ್ಗಳಲ್ಲಿ. ಸೊ ನೋಡ್ತಾ ಹೋದಾಗ ಇದನ್ನ ಮೇಯ್ನಾಗಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಬಿರುದಾವಳಿಗಳಲ್ಲಿ ಇಲ್ಲೂ ಸಹ ಹೇಳಿದ್ದಾರೆ ನೋಡಿ, ಬಿರುದಾವಳಿಗಳು ಇದು ಸಹ ಅರಿಸಮಾಸಕ್ಕೆ ಬರೋದಿಲ್ಲ. ಆ್ಯಂಡ್ ಗಮಕ ಸಮಾಸ ಬರುತ್ತೆ. ಅಕಾರ್ಯ, ಪೊಡೆಬೇರಿ ಮತ್ತು ಅಕಾರ್ಯ ಒಂದು ಗಮಕ ಸಮಾಸ, ಆದರೆ ಇದು ಅರಿಸಮಾಸ ರೀತಿಲಿ
ಕನ್ನಡ ಮತ್ತು ಸಂಸ್ಕೃತ ಎರಡೂ ಪದಗಳು ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಆ್ಯಂಡ್ ಕ್ರಿಯಾ ಸಮಾಸದಲ್ಲೂ ಆಗಿದೆ ನೋಡಿ, ಧೈರ್ಯ ಹೊಂದು, ಧೈರ್ಯ ಮಾಡು. ಸೊ ಇದು ಅಷ್ಟೇ ಕನ್ನಡ ಪ್ಲಸ್ ಸಂಸ್ಕೃತ ಎರಡು ಪದಗಳು ಸೇರಿ ಆಗಿರ್ತಕ್ಕಂಥದ್ದು. ಸೊ ಕೆಲವೊಂದು ಕಡೆ ಆಗಿದೆ ಕ್ರಿಯಾ ಸಮಾಸ, ಗಮಕ ಸಮಾಸ ಈ ರೀತಿ ಬೃದಾವಳಿಗಳಲ್ಲಿ. ಸೊ ಇಲ್ಲೆಲ್ಲ ಆಗಿದೆ ಸ್ನೇಹಿತರೆ. ಸೊ ಇದನ್ನು ಬೇಸಿಕ್ಕಾಗಿ ಇಟ್ಕೊಂಡು ನಿಮಗೆ ಕ್ವಶನ್ಸ್ಗಳನ್ನ ಮಾರ್ಪಾಡನ್ನು ಮಾಡ್ತಕ್ಕಂಥ ಚಾನ್ಸಸ್ಗಳು ತುಂಬ ಇದೆ. ಆ್ಯಂಡ್ ನೆಕ್ಸ್ಟು, ಪ್ರಾಸಾಕ್ಷರದ ಹಿಂದಿನ ವರ್ಣ ವಿಸರ್ಗವಾಗಿರುವ ಪ್ರಾಸ ಯಾವುದು? ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಸ್ನೇಹಿತರೆ, ಅಜ, ಗಜ, ವೃಷಭ, ಹಯ ಆಗಿರ್ಬೋದು, ಅಥವಾ ಸಿಂಹ ಬರುತ್ತೆ, ಮತ್ತೊಂದು ಸಿಂಹ, ಶರಭ ಬರುತ್ತೆ. ಸೊ ಇದೆಲ್ಲ ಒಟ್ಟು 6 ನಾವು ಆದಿಪ್ರಾಸದಲ್ಲಿ ನೋಡ್ತಾ ಹೋಗ್ತೀವಿ. ಆದಿಪ್ರಾಸ ಸೊ ಯಾವುದ್ಯಾವ್ದು ಬರುತ್ತೆ? ಸಿಂಹ, ಗಜ, ವೃಷಭ, ಅಜ, ಶರಭ, ಹಯ, ಒಟ್ಟು 6 ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಸ್ನೇಹಿತರೆ ಈ ಒಂದು ಅಜ ಅಂತಕ್ಕಂಥದ್ದು ಏನಿದೆಯೋ ಅಜದು ಪದ್ಯದ ಎಲ್ಲ ಪಾದಗಳಲ್ಲಿಯ ಪ್ರಾಸಾಕ್ಷರದ ಹಿಂದಿನ ಒಂದು ವಿಸರ್ಗವು ಬಂದರೆ ಅದನ್ನು ನಾವು ಅಜಪ್ರಾಸ ಅಂತ ಕರಿತೀವಿ. ವಿಸರ್ಗ ಅಂದರೆ ಪ್ರಾಸಾಕ್ಷರದ ಹಿಂದಿನ ವರ್ಣ ವಿಸರ್ಗ ಆದರೆ ಅದು ಅಜ ಬರುತ್ತೆ. ವಿಸರ್ಗ ಅಂತ ಹೇಳಿದರೆ ಯಾವುದು ಸ್ನೇಹಿತರೆ? ಇಲ್ಲಿ 2 ಸೊನ್ನೆ ಏನು ಬರುತ್ತೋ ಅದನ್ನು ವಿಸರ್ಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆಮ್, ಕುಶಲ ನಿವನೆ, ಕುಶಲ ನಿವನೆ, ಸದಾಯಂ. ಓಕೆ, ಸೊ ಇಲ್ಲಿ ವರ್ಣದ ಹಿಂದಿನ ಅಂದರೆ ಈ ಇದು ಏನಾಗಿದೆ ವಿಸರ್ಗ ಆಗಿದೆ. ಸೊ ಇದನ್ನು ನಾವು ಅಜ ಅಂತ ಕರಿತೀವಿ. ಸೊ ಹಿಂದೆ ಏನಾದರೂ ಬದಲಾಗಿ ಸಹ ಬದಲಾಗಿ ಈ ರೀತಿ ಸೊನ್ನೆ ಅಂದರೆ ಅನುಸ್ವರ ಬಂದರೆ ನಮಗೆ ಪ್ರಾಸಾಕ್ಷರದ ಹಿಂದೆ ಬರ್ತಕ್ಕಂಥದ್ದು ಏನಾದರೂ ಅನುಸ್ವರ ಆಗಿದ್ರೆ ಅದು ನಾವು ವೃಷಭ ಅಂತ ಕರಿತೀವಿ. ವೃಷಭ. ಸೊ ಇನ್ನು ಗಜ ಅಂತ ನೋಡ್ತಾ ಹೋದರೆ ಪದ್ಯದ ಎಲ್ಲ ಪಾದಗಳ ಪ್ರಾಸಾಕ್ಷರದ ಹಿಂದೆ ದೀರ್ಘಸ್ವರ ಬಂದರೆ, ಸೊ ಇಲ್ಲಿ ಏನಾಗಿದೆ, ಇಲ್ಲಿ ದೀರ್ಘಸ್ವರ ವಿ ಆಗಿರ್ಬೋದು ಅಥವಾ ರಾ ಆಗಿರ್ಬೋದು, ಒಟ್ಟಿನಲ್ಲಿ ದೀರ್ಘಸ್ವರ ಏನಾದ್ರು ಬಂದರೆ ಅಲ್ಲಿ ಅದನ್ನು ನಾವು ಗಜ ಅಂತ ಕರಿತೀವಿ. ಇನ್ನು ಲಾಸ್ಟಲ್ಲಿ ಹಯ ಅಂತ ಹೇಳಿದಾಗ ಸ್ನೇಹಿತರೆ, ಹಯ ಬರ್ತಕ್ಕಂಥದ್ರಲ್ಲಿ ಪದ್ಯದ ಎಲ್ಲ ಪಾದಗಳಲ್ಲಿ ಪ್ರಾಸಾಕ್ಷರಗಳು ಸಜಾತಿಯ ಒತ್ತಕ್ಷರಗಳಾಗಿರಬೇಕು. ಸಜಾತಿಯ ಒತ್ತಕ್ಷರಗಳು. ಸೊ ಏನು ಕೊಟ್ಟಿದ್ದಾರೋ ಇದು ಹಿಂದೆ ಬರ್ತಕ್ಕಂಥ ಒಂದು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬರ್ತಕ್ಕಂಥ ಪದಗಳೇನಾಗಿರ್ತವೆ ಅಂತ ಹೇಳಿದರೆ ವಿಸರ್ಗ ಬಂತ ಅಂದರೆ ಹಜ ಬರುತ್ತೆ. ಗಜ ಅಂತ ಹೇಳಿದಾಗ ಅದು ದೀರ್ಘ ಬರ್ತಕ್ಕಂಥದ್ದು. ಆ್ಯಂಡ್ ವೃಷಭ ಅಂತ ಹೇಳಿದಾಗ ಸ್ನೇಹಿತರೆ ಹಿಂದೆ ಅನುಸ್ವರ ಬರಬೇಕು. ಹಯ ಅಂತ ಹೇಳಿದ್ರೆ ಹಿಂದೆ ಬರ್ತಕ್ಕಂಥದ್ದು ಒತ್ತಕ್ಷರ ಅಂದರೆ ಸಜಾತಿಯ ಒತ್ತಕ್ಷರ ಬಂದಿದ್ರೆ ಅದನ್ನು ನಾವು ಹಯ ಅಂತ ಕರಿತೀವಿ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಆದಿಪ್ರಾಸದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈಗ ಆನ್ಸರ್ ಆಪ್ಷನ್ ಎ ಅಜ ಆಗಿರುತ್ತೆ. ಜಕ್ಕವಕ್ಕಿಯಂತೆ ಕೂಡಿ ಇಲ್ಲಿರುವ ರಗಳೆ ಯಾವುದು? ಉತ್ಸಾಹ, ಮಂದಾನಿಲ, ಸರಳ ರಗಳೆ, ಮುಕ್ತ ರಗಳೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿ ರಗಳೆ ಅಂತ ತೊಗೊಂಡಾಗ ಸೊ 3 ಬರ್ತವೆ. ಮಂದಾನಿಲ ರಗಳೆ, ಲಲಿತ ರಗಳೆ ಮತ್ತು ಉತ್ಸಾಹ ರಗಳೆ 3 ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಉತ್ಸಾಹ ರಗಳೆಯಲ್ಲಿ ಏನಾಗುತ್ತೆ, 24 ಮಾತ್ರೆಗಳು ಕಂಡುಬರುತ್ತೆ, ಅಥವಾ ಅದನ್ನ ಅರ್ಧ ಮಾಡಿದಾಗ 12 ಮಾತ್ರೆಗಳು ಕಂಡುಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ 3 ಇಂಟು ಅಂದರೆ 3 ಮಾತ್ರೆಗಳಿಗೆ ಒಂದು ಗಣವನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮಂದಾನಿಲ ರಗಳೆ ಅಂತ ನಾವು ತೊಗೊಂಡಾಗ ಸ್ನೇಹಿತರೆ, ಮಂದಾನಿಲ ರಗಳೆ 4 ಅಂದರೆ 4 ಮಾತ್ರೆಯ 4 ಗಣಗಳು ಕಂಡುಬರುತ್ತೆ. ಸೊ ಟೋಟಲಾಗಿ 16 ಮಾತ್ರೆಗಳು ಕಂಡುಬರಬೇಕು. ಇನ್ನು ಸರಳ ರಗಳೆ ಅಂತ ಕೊಟ್ಟಿದ್ದಾರೆ. ಇಲ್ಲ ಲಲಿತ ರಗಳೆ ಅಂತ ನೋಡಿದಾಗ 5 ಮಾತ್ರೆಯ 4 ಗಣಗಳು ಕಂಡುಬರುತ್ತೆ, ಒಟ್ಟು 20 ಮಾತ್ರೆಗಳು ಕಂಡುಬರುತ್ತೆ. ಇದು ಲಲಿತ ಆಯಿತು. ಇಂಟೆನ್ಸ್ಗೆ ನಾವು ಮಾತ್ರೆ ಅಂದರೆ ಲಘು ಗುರುವನ್ನು ಹಾಕಿದಾಗ ನಮಗೆ ಬರ್ತಕ್ಕಂಥದ್ದೇನು, ಇದು ಗುರು ಆಗುತ್ತೆ, ಒತ್ತಕ್ಷರದ ಹಿಂದಿನ ಅಕ್ಷರ, ಇದು ಲಘು ಆಯಿತು. ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯಿತು, ಇದು ಲಘು ಆಯಿತು. ಆ್ಯಂಡ್ ಇದು ಅನುಸ್ವರ ಬಂದು ಗುರು, ಲಘು, ದೀರ್ಘಸ್ವರ ಗುರು, ಲಘು. ಸೊ ಟೋಟಲಾಗಿ ಇರ್ತಕ್ಕಂಥದ್ದು ಎಷ್ಟು? 2, 3, 4, 5, 6, 7, 8, 9, 10, 11, 12 ಇದೆ. ಸೊ 12 ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲೇನಾಗುತ್ತೆ ಉತ್ಸಾಹರಗಳೇ ಬರುತ್ತೆ. ಸೊ 24 ಇಲ್ಲ 12 3 ಮಾತ್ರೆಯ 4 ಗಣ ಬರುತ್ತೆ, ಅಥವಾ 3 ಮಾತ್ರೆ 8 ಗಣಗಳು ಕಂಡು ಬರ್ತಕ್ಕಂಥದ್ದು ಉತ್ಸಾಹರಗಳೇ ಆಗಿರುತ್ತೆ. ಸೊ ಇಲ್ಲಿ ಏನಾಯಿತು 1, 2, 3, 4 3 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದು ಉತ್ಸಾಹರಗಳೇ. ಆಪ್ಷನ್ ಎ ಉತ್ಸಾಹರಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಬಳ್ಳಾರಿ, ಬೀದರ್, ಗುಲ್ಬರ್ಗ, ರಾಯಚೂರು. 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಎ ಬಳ್ಳಾರಿಯಲ್ಲಿ ನಡೆಯುತ್ತೆ. 2025ರ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಬುಕರ್ ಪ್ರಶಸ್ತಿ ವಿಜೇತರಾದಂತಹ ಬಾನು ಮುಸ್ತಾಕ್ ರವರು ಈ ಒಂದು 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಭಾಗವಹಿಸ್ತಾರೆ. ಸೊ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಅದು ನಡೀತಕ್ಕಂಥದ್ದು ಬಳ್ಳಾರಿಯಲ್ಲಾಗಿರುತ್ತೆ. ಇವರು ಬುಕರ್ ಪ್ರಶಸ್ತಿಯ ವಿಜೇತರು ಸಹ ಆಗಿರ್ತಾರೆ. 2025ರ ಬುಕರ್ ಪ್ರಶಸ್ತಿ.
ಆ್ಯಂಡ್ ನೆಕ್ಸ್ಟು ರಾಷ್ಟ್ರಕವಿ ಬಿರುದು ಪಡೆದ ಮೊದಲ ಕವಿ ಯಾರಂತ ಕೇಳಿದರೆ ಕುವೆಂಪು, GS ಶಿವರುದ್ರಪ್ಪ, ಗೋವಿಂದ ಪೈ, ಪಂಜೆ ಮಂಗೇಶರಾಯರು. ರಾಷ್ಟ್ರಕವಿ ಬಿರುದನ್ನು ಪಡೆದಂಥ ಮೊಟ್ಟ ಮೊದಲ ಕವಿ ಅಂತ ಹೇಳಿದ್ರೆ ಸ್ನೇಹಿತರೆ ಗೋವಿಂದ ಪೈ 1949ರಲ್ಲಿ. ಗೋವಿಂದ ಪೈ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಅಂತ ಹೇಳ್ತೀವಿ. ಸೊ ಅದಾದ ನಂತರ 49 ಕುವೆಂಪು ಬರ್ತಾರೆ. ಸೊ 1964 ಆ್ಯಂಡ್ ಲಾಸ್ಟಲ್ಲಿ GS ಶಿವರುದ್ರಪ್ಪ 2006ರಲ್ಲಿ. ಸೊ ಆನ್ಸರ್ ಆಪ್ಷನ್ ಸಿ ಗೋವಿಂದ ಪೈ. ದೇವರು ಈ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ವಿಕ್ರು ಗೋಕಾಕ್, UR ಅನಂತಮೂರ್ತಿ, ಮೂರ್ತಿರಾವ್, H ನರಸಿಂಹಯ್ಯ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮೂರ್ತಿರಾವ್. ದೇವರು ಆಗಿರ್ತಾರೆ. ನೆಕ್ಸ್ಟು ಇವರು ನವೋದಯ ಕವಿಗಳೆಲ್ಲ ಬೇಂದ್ರೆ, ಪೂತಿನ, BM ಶ್ರೀ, ರಾಮಚಂದ್ರ ಶರ್ಮಾ. ಸೊ ಒಟ್ಟು ನೋಡ್ತಾ ಹೋದಾಗ 5 ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನಾವು ಸಾಹಿತ್ಯಗಳನ್ನು: ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ. ಸೊ ಒಟ್ಟು 5 ಸಾಹಿತ್ಯಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನವೋದಯ ಕವಿಗಳು ಅಲ್ಲ ಅಂತ ಕೊಟ್ಟಿದ್ದಾರೆ. ನವೋದಯ ಕವಿ ಅಲ್ಲ ಅಂತ ಆಗಿರ್ಬೇಕಿತ್ತೀರಿ ಬೇಂದ್ರೆ, ಪೂತಿನ, ರಾಮಚಂದ್ರ ಶರ್ಮಾ. ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ. ರಾಮಚಂದ್ರ ಶರ್ಮಾ ಅಂತಕ್ಕಂಥವ್ರು ಹೆಸರಾಗುತ್ತೆ 7 ಸುತ್ತಿನ ಕೋಟೆ ಆಗಿರ್ಬೋದು, ನಿಮ್ಮಂತೆಯೇ ಅಂತಕ್ಕಂಥ ಒಂದು ಕೃತಿ ಆಗಿರ್ಬೋದು, ಅಥವಾ ಬ್ರಾಹ್ಮಣ ಹುಡುಗ ಅಂತಕ್ಕಂಥದ್ದಾಗಿ ಇಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರು ಬರ್ತಕ್ಕಂಥದ್ದು ನವ್ಯ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರಾಗಿರ್ತಾರೆ ಸ್ನೇಹಿತರೆ, ನವ್ಯ ಸಾಹಿತ್ಯ. ಸೊ ಹಾಗಾಗಿ ಇವರು ನವೋದಯದಲ್ಲಿ ಬರ್ತಕ್ಕಂಥವ್ರು ಆಗಿರೋದಿಲ್ಲ. ಬೇಂದ್ರೆ, ಪೂತಿನ, BM ಶ್ರೀ ಆಗಿರ್ಬೋದು, TP ಕೈಲಾಸಂ ಆಗಿರ್ಬೋದು, ಪಂಜೆ ಮಂಗೇಶ್ವರ ಆಗಿರ್ಬೋದು, M ಗೋವಿಂದ ಪೈರ್ ಆಗಿರ್ಬೋದು. ಸೊ ಇವರೆಲ್ಲ ಬರ್ತಕ್ಕಂಥದ್ದು ನವೋದಯದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ತಮಟಕಲ್ಲು, ಈ ಶಾಸನ, ದಾನ ಶಾಸನ, ವೀರಗಲ್ಲು, ಮಾಸ್ತಿಕಲ್ಲು ಆ್ಯಂಡ್ ವೇಳಾವೇಳಿ ಅಂತ ಕೊಟ್ಟಿದ್ದಾರೆ. ಸೊ ತಮಟಕಲ್ಲು ಶಾಸನ ಇಂಥ ಒಂದು ಶಾಸನ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಇದೊಂದು ಆಪ್ಷನ್ ಬಿ ವೀರಗಲ್ಲು ಶಾಸನ ಆಗಿರುತ್ತೆ. ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ. ರಾಮಚಂದ್ರ ಶರ್ಮಾ ಅಂತಕ್ಕಂಥವ್ರು ಹೆಸರಾಗುತ್ತೆ 7 ಸುತ್ತಿನ ಕೋಟೆ ಆಗಿರ್ಬೋದು, ನಿಮ್ಮಂತೆಯೇ ಅಂತಕ್ಕಂಥ ಒಂದು ಕೃತಿ ಆಗಿರ್ಬೋದು, ಅಥವಾ ಬ್ರಾಹ್ಮಣ ಹುಡುಗ ಅಂತಕ್ಕಂಥದ್ದಾಗಿ ಇಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರು ಬರ್ತಕ್ಕಂಥದ್ದು ನವ್ಯ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರಾಗಿರ್ತಾರೆ ಸ್ನೇಹಿತರೆ, ನವ್ಯ ಸಾಹಿತ್ಯ. ಸೊ ಹಾಗಾಗಿ ಇವರು ನವೋದಯದಲ್ಲಿ ಬರ್ತಕ್ಕಂಥವ್ರು ಆಗಿರೋದಿಲ್ಲ. ಬೇಂದ್ರೆ, ಪೂತಿನ, BM ಶ್ರೀ ಆಗಿರ್ಬೋದು, TP ಕೈಲಾಸಂ ಆಗಿರ್ಬೋದು, ಪಂಜೆ ಮಂಗೇಶ್ವರ ಆಗಿರ್ಬೋದು, M ಗೋವಿಂದ ಪೈರ್ ಆಗಿರ್ಬೋದು. ಸೊ ಇವರೆಲ್ಲ ಬರ್ತಕ್ಕಂಥದ್ದು ನವೋದಯದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ತಮಟಕಲ್ಲು, ಈ ಶಾಸನ, ದಾನ ಶಾಸನ, ವೀರಗಲ್ಲು, ಮಾಸ್ತಿಕಲ್ಲು ಆ್ಯಂಡ್ ವೇಳಾವೇಳಿ ಅಂತ ಕೊಟ್ಟಿದ್ದಾರೆ. ಸೊ ತಮಟಕಲ್ಲು ಶಾಸನ ಇಂಥ ಒಂದು ಶಾಸನ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಇದೊಂದು ಆಪ್ಷನ್ ಬಿ ವೀರಗಲ್ಲು ಶಾಸನ ಆಗಿರುತ್ತೆ. ಚಿತ್ರದುರ್ಗದ ತಮಟಕಲ್ಲಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ ಸ್ನೇಹಿತರೆ, ಇದೊಂದು ವೀರಗಲ್ಲು ಶಾಸನ ಆಗಿರುತ್ತೆ. ಇದು ಬಂದು ಗುಣಮಧುರಾಂಕನನ್ನು ಹೊಗಳಿ ಬರೆದಿರ್ತಕ್ಕಂಥ ಒಂದು ಶಾಸನ ಆಗಿರುತ್ತೆ. ಸೊ ಇದು ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ, ಇದೊಂದು ವೀರಗಲ್ಲು ಶಾಸನ ಆಗಿರುತ್ತೆ. ಅವನ ಮುಖ ಹುಲಿಯ ಮುಖದ ಹಾಗೆ ಕಾಣುತ್ತದೆ. ಹಾಗೆ ಎನ್ನುವುದು ಏನು? ಅವನ ಮುಖ ಹುಲಿಯ ಮುಖದ ಹಾಗೆ ಕಾಣುತ್ತದೆ. ಸೊ ಇಲ್ಲಿ ಹಾಗೆ ಅಂತ ಹೇಳ್ತಾ ಹೋದಾಗ ನಾವು ಉಪಮಾಲಂಕಾರ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗೆ ಅಂದರೆ ಏನು? ಇಲ್ಲಿ ತದ್ದಿತಾಂತ ಅವ್ಯಯ, ತದ್ದಿತಾಂತ ಭಾವನಾಮ, ಕೃದಂತ ಭಾವನಾಮ ಆ್ಯಂಡ್ ಕೃದಂತ ನಾಮ ಅಂತ ಕೊಟ್ಟಿದ್ದಾರೆ. ಸೊ ಇದು ಹಾಗೆ ಅಂತಕ್ಕಂಥ ಒಂದು ಅವ್ಯಯ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಭಾವನಾಮ ಅಂತಕ್ಕಂಥದ್ದು ಬರೋಲ್ಲ, ನಾಮಪದನೂ ಬರೋದಿಲ್ಲ. ಸೊ ಹಾಗೆ ಅಂತಕ್ಕಂಥದ್ದು ಒಂದು ತದ್ದಿತಾಂತ ಅವ್ಯಯ, ಆಪ್ಷನ್ ಎ ಆಗಿರುತ್ತೆ. ಅಂತೆ, ಹಾಗೆ, ಓಲ್, ತನಕ. ಸೊ ಇದನ್ನೆಲ್ಲ ತದ್ದಿತಾಂತ ಅವ್ಯಯದಲ್ಲಿ ಸೇರ್ತಕ್ಕಂಥ ಪದಗಳಾಗಿರ್ತವೆ. ನೆಕ್ಸ್ಟು ಪೂರ್ಣಿಮಾ ಪದದ ತದ್ಭವ ರೂಪವನ್ನು ಕೇಳಿದರೆ ಪೂರ್ಣಿಮಾ, ಅಮಾವಾಸ್ಯೆ, ಹುಣ್ಣಿಮೆ, ಪಣ್ಣಿಮೆ. ಸೊ ಪೂರ್ಣಿಮಾ ಪದದ ತದ್ಭವ ರೂಪ ಯಾವುದಂತ ಹೇಳಿದರೆ ಆಪ್ಷನ್ ಸಿ ಹುಣ್ಣಿಮೆ. ಕಿಬ್ಬೊಟ್ಟೆ ಈ ಪದವು ಆಗುವಂಥ ಸಮಾಸವನ್ನು ಕೇಳಿದರೆ ಸ್ನೇಹಿತರಲ್ಲಿ ಕರ್ಮಧಾರಿಯ ಸಮಾಸ, ಹಂಶಿ ಸಮಾಸ, ಕ್ರಿಯಾ ಆ್ಯಂಡ್ ಗಮಕ. ಕಿಬ್ಬೊಟ್ಟೆ ಈ ಪದವು ಆಗುವ ಸಮಾಸ ಅಂತ ಹೇಳ್ತಾರೆ ಸ್ನೇಹಿತರೆ, ಇದು ಹಂಶಿ ಸಮಾಸ ಕಂಡುಬರುತ್ತೆ, ಅಂಶಂಶಿ ಭಾವ ಕಂಡುಬರ್ತಕ್ಕಂಥ ಆಪ್ಷನ್ ಬಿ ಹಂಶಿ ಸಮಾಸ. ಇನ್ನು ಹಕ್ಕಿಯು ಹಣ್ಣನ್ನು ತಿನ್ನುತ್ತದೆ, ಈ ವಾಕ್ಯ ಯಾವುದು? ಅಧೀನ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಸಾಮಾನ್ಯ ವಾಕ್ಯ. ಸೊ ಹಕ್ಕಿಯು ಹಾರಿ ಮರದ ಮೇಲೆ ಕುಳಿತು ಹಣ್ಣನ್ನು ತಿನ್ನುತ್ತದೆ, ಇದೊಂದು ಸಾಮಾನ್ಯ ವಾಕ್ಯಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಾಮಾನ್ಯ ವಾಕ್ಯ. ಸೊ ಕೆಲವೊಂದು ವಾಕ್ಯ ಪರಿವರ್ತನೆ ನೋಡ್ತಾ ಹೋಗ್ತೀವಿ.
ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಕೊನೆಯಲ್ಲಿ ಬಳಸುವ ಚಿಹ್ನೆ ಯಾವುದು? ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಕೊನೆಯಲ್ಲಿ ಬಳಸುವ ಚಿಹ್ನೆ ಯಾವುದು? ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ ಮತ್ತು ವಾಕ್ಯ ವೇಷ್ಟನ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಬಳಸ್ತಕ್ಕಂಥದ್ದು ಅಲ್ಪ ವಿರಾಮ ಆಗಿರುತ್ತೆ. ಅಲ್ಪ ವಿರಾಮ ಅಂತ ಹೇಳಿದ್ರೆ ಸ್ನೇಹಿತರೆ ಇದಾಗಿರುತ್ತೆ. ಸೊ ಇದೇನಿರುತ್ತೋ ಅಲ್ಪ ವಿರಾಮ ಇದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಈಗ ರಾಯರೇ, ಸೊ ಇಲ್ಲಿ ಕಾಮ ಅಥವಾ ಅಲ್ಪ ವಿರಾಮ ಬರುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನೀವು ತಪ್ಪು ಮಾಡಿದ್ದೀರಿ. ಸೊ ಇದು ನೋಡ್ತಾ ಹೋದಾಗ ಫಸ್ಟ್ ಇಲ್ಲಿ ಬರ್ತಕ್ಕಂಥ ಯಾವುದು? ಅಲ್ಪ ವಿರಾಮ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ವರ್ಣಮಾಲೆಯಲ್ಲಿ ಸ್ವತಂತ್ರ ಉಚ್ಚಾರವಿಲ್ಲದ ವರ್ಣಗಳು ಯಾವುವು ಅಂತ ಕೇಳಿದರೆ ಅನುನಾಸಿಕಗಳು, ಯೋಗವಾಹಕಗಳು, ಗುಣಿತಾಕ್ಷರಗಳು, ಅರ್ಧಾಕ್ಷರಗಳು. ವರ್ಣಮಾಲೆಯಲ್ಲಿ ಸ್ವಾತಂತ್ರ್ಯ ಉಚ್ಚಾರವಿಲ್ಲದ ವರ್ಣಗಳು. ಸೊ ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ನೋಡ್ತಾ ಹೋದರೆ ಸ್ವರಗಳಂತ ಹೇಳ್ತೀವಿ ಸ್ನೇಹಿತರೆ. ಸ್ವರಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲ್ಪಟ್ಟ ಅಕ್ಷರಗಳಂತ ಹೇಳ್ತೀವಿ, ಹೌದಾ? ಸೊ ಇಲ್ಲಿ ಸ್ವಾತಂತ್ರ್ಯ ಉಚ್ಚಾರವಿಲ್ಲದ ವರ್ಣಗಳಂತ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ: ಅನುನಾಸಿಕಗಳು, ಯೋಗವಾಹಕಗಳು, ಗುಣಿತಾಕ್ಷರಗಳು ಮತ್ತು ಅರ್ಧಾಕ್ಷರಗಳು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. ಯಾಕಂದರೆ ಯೋಗವಾಹಕಗಳು ಅಂತಂದ್ರೆ ನಾವು ಬೇರೆ ಒಂದು ಅಕ್ಷರದ ಒಂದು ಸಂಬಂಧನ ಹೊಂದಿರತಕ್ಕಂಥ ಹೇಳ್ತೀವಿ, ಮಾಡ್ತಕ್ಕಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್ ಹಮ್ ಅಂತ ತೊಗೊಂಡ್ರೆ ಇಲ್ಲಿ ಹಾ ಇರುತ್ತೆ, ಆಹಾ ಅಂತ ತೊಗೊಂಡಾಗ ಇಲ್ಲೂ ಅಷ್ಟೇ. ಸೊ ಬೇರೆ ಒಂದು ಅಕ್ಷರದ ಒಂದು ಉಚ್ಚಾರನ ತಗೊಂಡು ಇಲ್ಲಿ ಸಂಬಂಧನ ಸೂಚಿಸಿ ಹೇಳ್ತಕ್ಕಂಥ ಅಕ್ಷರಗಳು ಆಗುತ್ತೆ. ಸೊ ಅನುಸ್ವರ ಮತ್ತು ವಿಸರ್ಗ ಅಥವಾ ಯೋಗವಾಹಕಗಳು ಅಂತ ಹೇಳ್ಬಹುದು. ಗಗನಕುಸುಮ ಈ ಪದವು ದ್ವಿರುಕ್ತಿ, ಗಾದೆ, ನುಡಿಗಟ್ಟು, ನಾಣ್ಣುಡಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಅಂದರೆ ನುಡಿಗಟ್ಟು ಅಂದರೆ ಇಟ್ ಮೀನ್ಸ್ ಇದು ಗಗನಕುಸುಮ ಅಂದರೆ ಕೈಗೆ ಎಟಕಲಾರದ ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ. ಅಂತರ್ಗತ ಈ ಪದದ ವಿರುದ್ಧ ಪದ ಸ್ವಗತ, ಸ್ವಂತ, ಬಹಿರಂಗ, ಬಹಿರ್ಗತ. ಅಂತರ್ಗೆ ಆಪೋಸಿಟ್ ವರ್ಡು ಬಹಿರ್ಗತ ಆಗಿರುತ್ತೆ. ಆಪ್ಷನ್ ಡಿ. ಬಂಗಾರ ಮೋರೆ ತೊಳೆದನ ಇಲ್ಲಿರುವ ಅಲಂಕಾರದಲ್ಲಿ ಉಪಮಾನ ಯಾವುದಂತ ಕೇಳಿದರೆ ಸೊ ಬಂಗಾರ, ತೊಳೆ, ಮೋರೆ, ಮಗು. ಬಂಗಾರ ಮೋರೆ ತೊಳೆದೇನ ಇಲ್ಲಿರುವ ಅಲಂಕಾರದ ಉಪಮಾನ. ಸೊ ಉಪಮಾನ ಯಾವುದು? ಹೋಲಿಕೆಯ ವಸ್ತು ಅಥವಾ ಹೋಲಿಸಲ್ಪಡುವ ವಸ್ತು ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಸೊ ಬಂಗಾರ ಅಂತಕ್ಕಂಥದ್ದಲ್ಲಿ ನಾವು ಉಪಮಾನಕ್ಕೆ ತಗೊಳ್ತೀವಿ. ಮೋರೆ ಅಂತಕ್ಕಂಥದ್ದು ಸೊ ಉಪಮೇಯಕ್ಕೆ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಎ ಬಂಗಾರ ಉಪಮಾನ. ತಾಳಿದವನು ಖಂಡಿತವಾಗಿ ಸುಖದಿಂದ ಬಾಳಿಯನು ಈ ವಾಕ್ಯದಲ್ಲಿ ತಪ್ಪನ್ನು ಸರಿಪಡಿಸಿ ಅಂತ ಕೇಳಿದರೆ ಸೊ ತಾಳಿದವನು ಖಂಡಿತವಾಗಿ ಸುಖದಿಂದ ಬಾಳಿಯನು. ಖಂಡಿತ ಅಂತಕ್ಕಂಥದ್ದು ಹಿಂದೆಯೋ ಇದು ತಪ್ಪಾಗಿರ್ತಕ್ಕಂಥ ಒಂದು ಪದ ಆಗಿರುತ್ತೆ. ಯಾಕಂತಂದರೆ ಖಂಡಿತ ಅಂತಕ್ಕಂಥದ್ದು 2ನೇ ಖ ಬರಬೇಕು. ಈ ಖಂಡಿತವಾಗಿ ಸೊ ಇಲ್ಲಿ ಖಂಡಿತವಾಗಿ 2ನೇ ಖ ಬರಬೇಕು. ಸೊ ಅದು ತಪ್ಪಾಗಿರ್ತಕ್ಕಂಥ ಒಂದು ಪದ ಆಗಿರುತ್ತೆ. ಎಂದರೆ ಏನು? ಅನೇಕ ವಿಷಯಗಳನ್ನು ಬಲ್ಲವನು, ಪಾಂಡಿತ್ಯವನ್ನು ಪಡೆದವನು, ಬಿಳಿವಿದ್ಯೆಯನ್ನು ಕರತಲ ಮಲಕ ಮಾಡಿಕೊಂಡವನು, ಎಲ್ಲವನ್ನು ಜಯಿಸಬಲ್ಲವನು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸವ್ಯಸಾಚಿ ಮೀನ್ಸ್ ಅನೇಕ ವಿಷಯಗಳನ್ನು ಬಲ್ಲವನು. ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಎ ಅನೇಕ ವಿಷಯಗಳನ್ನು ಬಲ್ಲವನು. ಸೊ ಇದೊಂದು ಮಾಡೆಲ್ ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು PSTR ಅಥವಾ GPSTR, HSTR ಯಾವ್ದು ಕೆಲಸ ಯೂಸ್ ಮಾಡ್ಕೊಳ್ಬೋದು, ಅಥವಾ ಗ್ರೂಪ್ ಸಿ ಆಗಿರ್ಬೋದು, SPSD ಯಾವುದು ಕೆಲಸ ನೀವು ಈ ಒಂದು ಕಂಟೆಂಟ್ನ ನೋಟ್ ಮಾಡ್ಕೊಳ್ಬಹುದಾಗಿರುತ್ತೆ.